ಡಾಕ್ಟ್ರು ಹೇಳ್ತಾರೆ ರಾತ್ರಿ ಊಟ ಒಳ್ಳೆಯದಲ್ಲ ರೀ ಅಂತ ಹೇಳ್ತಾರೆ. ಜೊತೆಗೆ ಊಟ ಮಾಡ್ಬೇಕಾದ್ರೆ ಮಾತಾಡಬಾರ್ದು ಅಂತಾರೆ. ಬಟ್ ಇದು ಯಾವುದು ರಾಜಕಾರಣಿಗಳಿಗೆ ಕೇಳೋದೇ ಇಲ್ಲ. ಆ ಕಡೆಗೂ ಡಿನ್ನರ್, ಈ ಕಡೆಗೂ ಡಿನ್ನರ್. ಡಿನ್ನರಲ್ಲೇ ಮೀಟಿಂಗು. ಚೆನ್ನಾಗಿರುತ್ತೆ ಅಲ್ವಾ? ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಬೆಳಗಾವಿಯಲ್ಲಿ ಚಳಿ ಸಿಕ್ಕಾಬಿಟ್ಟಿದೆ. ಅದ್ರ ಮಧ್ಯದಲ್ಲಿ ಚೆನ್ನಾಗಿ ಡಿನ್ನರನ್ನು ಆಯೋಜನೆ ಮಾಡಿಬಿಟ್ರಂತೂ ಒಳ್ಳೇದಿರುತ್ತೆ. ಅದ್ರ ಮಧ್ಯದಲ್ಲಿ ಇಂಥವೆಲ್ಲ ಫೈರ್ ಆಗೋ ರೀತಿಯಲ್ಲಿ ಕುರ್ಚಿ ವಿಚಾರದಲ್ಲಿ ಅದು ಇದು ಅಂತ ಹೇಳಿದಾಗಿದ್ದಾಗ ಇನ್ನೊಂದಿಷ್ಟು ಮಾತುಕತೆಗಳಂತೆ. ಈಗ ಸಿದ್ದರಾಮಯ್ಯನವರ ಟೀಮ್ನವ್ರು ಕೂತ್ಕೊಂಡ್ಬಿಟ್ಟು ನಿನ್ನೆ ಒಂದು ಡಿನ್ನರ್ ಮಾಡಿದ್ದಾರೆ. ಅದರಲ್ಲಿ ಒಂದು ರಣತಂತ್ರವನ್ನು ಹೂಡಿದಾರಂತೆ. ಹೈಕಮಾಂಡ್ಗೆ ಒಂದು ಬ್ರಹ್ಮಾಸ್ತ್ರವನ್ನು ಬಿಡೋಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರಂತೆ. ಏನು ಬ್ರಹ್ಮಾಸ್ತ್ರ? ಎಲ್ಲಿದೆ ನೋಡಿ ಡೀಟೇಲ್ಸ್. ಆ ಕಡೆಗೂ ಡಿನ್ನರ್, ಈ ಕಡೆಗೂ ಡಿನ್ನರ್. ಬೆಳಗಾವಿಯಲ್ಲಿ ಫೈರ್ ಕ್ಯಾಂಪ್ನಂತೆ ಡಿನ್ನರ್ ಪಾಲಿಟಿಕ್ಸ್. ಔತಣಕೂಟದ ಹೆಸರಿನಲ್ಲಿ ಸಿಎಂ ಕ್ಯಾಂಪ್ ರಣತಂತ್ರ. ಸಿದ್ದರಾಮಯ್ಯ ಎದುರೇ ಫುಲ್ ಟರ್ಮ್ ಸಿಎಂಗೆ ಜಾಯ್. ಬೆಳಗಾವಿ ಅಧಿವೇಶನ ಆರಂಭವಾದ ದಿನದಿಂದ ಹಿಡಿದು ಅಧಿವೇಶನ ಮುಗಿಯೋ ತನಕ ಡಿನ್ನರ್ ಪಾಲಿಟಿಕ್ಸ್ ರಂಗೇರಿದ್ದು ವಿಶೇಷ. ಈಗಾಗಲೇ ಸಿಎಂ ಕ್ಯಾಂಪ್ನಿಂದ 4-5 ಡಿನ್ನರ್ ಮೀಟಿಂಗ್ ನಡೆದಿದ್ರೆ ಡಿಸಿಎಂ ಕ್ಯಾಂಪ್ನಿಂದ 2-3 ಡಿನ್ನರ್ ಮೀಟಿಂಗ್ ನಡೆದಿದೆ. ಈ ನಡುವೆ ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಆಯೋಜಿಸಿದ್ದ ಡಿನ್ನರ್ ಮೀಟಿಂಗ್ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. 15ಕ್ಕೂ ಹೆಚ್ಚು ಅಹಿಂದ ನಾಯಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ. ಬೆಳಗಾವಿಯ ಕುವೆಂಪು ನಗರದ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಅಹಿಂದ ಸಚಿವರು, ಶಾಸಕರಿಗೆ ಔತಣಕೂಟವನ್ನು ಆಯೋಜಿಸಲಾಗಿತ್ತು. ಔತಣಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ, ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಮಹದೇವಪ್ಪ, ಕೆಜೆ ಜಾರ್ಜು, ಶಾಸಕ ಕೆಎನ್ ರಾಜಣ್ಣ ಸೇರಿ ಆಪ್ತ ಬಳಗವೇ ಇತ್ತು. ಮಟನ್ನು, ಚಿಕನ್ನು, ಮೀನಿನ ಜೊತೆಗೆ 30ಕ್ಕೂ ಅಧಿಕ ತರಹೇವಾರಿ ಖಾದ್ಯವನ್ನು ಸಿದ್ಧಪಡಿಸಲಾಗಿತ್ತು. ಆದರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಸ್ಯಾಹಾರಿ ಊಟವನ್ನು ರೆಡಿ ಮಾಡಿಸಲಾಗಿತ್ತು. ಇನ್ನು ಬೆಳಗಾವಿಯಲ್ಲಿ ನಡೆದ ಡಿನ್ನರ್ ಮೀಟಿಂಗ್ನಲ್ಲಿ ಆಪ್ತ ಬಳಗದ ಸಚಿವರ ಜೊತೆಗೆ ಊಟಕ್ಕೆ ಸೇರುವ ನೆಪದಲ್ಲಿ ಹೈ ವೋಲ್ಟೇಜ್ ಮಾತುಕತೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲಲು ಆಪ್ತರು ನಿರ್ಣಯಿಸಿದ್ದು ದೆಹಲಿಯಲ್ಲಿ ಕ್ಲೈಮ್ ಮಾಡೋದಕ್ಕೆ ಮೆಗಾ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸರ್, ಕುರ್ಚಿ ಬಿಡಬೇಡಿ, ಸಿಎಂಗೆ ಆಪ್ತರ ಸಲಹೆ. ದೆಹಲಿ ಬುಲಾವ್ಗೂ ಮುನ್ನ ಸಿಎಂ ಆಪ್ತ ಬಳಗದಿಂದ ಡಿನ್ನರ್ ಮೀಟಿಂಗ್. ಹೈಕಮಾಂಡ್ ದೆಹಲಿಗೆ ಕರೆ ಕೊಟ್ಟರೆ ಏನು ಸಂದೇಶ ಕೊಡಬಹುದು? ಹೈಕಮಾಂಡ್ ತೀರ್ಮಾನಕ್ಕೆ ನಮ್ಮ ನಡೆ ಹೇಗಿರಬೇಕು ಎನ್ನುವುದರ ಬಗ್ಗೆ ಚರ್ಚೆ. ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿಯಿಂದ ಇಳಿಯದಂತೆ ಆಪ್ತರ ಒತ್ತಡ. ಡಿನ್ನರ್ ವೇಳೆ ಸಿದ್ದರಾಮಯ್ಯನವರಿಗೆ ಆಪ್ತರಿಂದ ಒತ್ತಡ. ಹೈಕಮಾಂಡ್ ಬದಲಾವಣೆಗೆ ಕೈ ಹಾಕೋದಿಲ್ಲ ಎಂಬ ವಿಶ್ವಾಸವಿದೆ. ಆದರೂ ಎಂತಹದ್ದೇ ಸನ್ನಿವೇಶ ಬಂದರೂ ಕುರ್ಚಿ ಬಿಡಬೇಡಿ. ಯಾವುದೇ ಕಾರಣಕ್ಕೂ ನೀವು ಸಿಎಂ ಸ್ಥಾನವನ್ನು ಬಿಡಬಾರ್ದು. ಎಲ್ಲರೂ ಒಗ್ಗಟ್ಟಾಗಿ ಹೈಕಮಾಂಡ್ಗೆ ಅಭಿಪ್ರಾಯ ತಿಳಿಸೋಣ ಅಂಥೇಳಿ ಸಿಎಂ ಆಪ್ತ ಬಣ ಡಿನ್ನರ್ ಮೀಟಿಂಗ್ನಲ್ಲಿ ಹೇಳಿದ್ದಾರಂತೆ. ಅಧಿವೇಶನ ಆರಂಭದಲ್ಲಿ ಡಿಕೆಶಿ ಮತ್ತು ಅವರ ಬಣದವರ ಡಿನ್ನರ್ ಮೀಟಿಂಗ್ ಇದ್ವು, ಅದು ಕೂಡ ಸದ್ದು ಮಾಡ್ತು. ಅಧಿವೇಶನ ಮುಗಿಯುವ ಹೊತ್ತಿಗೆ ಸಿದ್ದರಾಮಯ್ಯ ಬಣದವರ ಡಿನ್ನರ್ ಮೀಟಿಂಗ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಹೈಕಮಾಂಡ್ ಬುಲಾವ್ ಇನ್ನೇನು ಬರುತ್ತೆ? ಅದಕ್ಕೂ ಮುನ್ನ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಅಹಿಂದ ಸಚಿವರು ಅದರಲ್ಲಿ ಪಾಲ್ಗೊಂಡಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಪಾಲ್ಗೊಂಡಿದ್ದಾರೆ. ಹೈಕಮಾಂಡ್ ಮುಂದೆ ಏನು ಮಾತಾಡಬೇಕು, ಏನನ್ನು ಕ್ಲೈಮ್ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಗಂಭೀರವಾದಂಥ ಚರ್ಚೆ ಆಗಿದೆ. ಮುಖ್ಯವಾಗಿ ಸಿದ್ದರಾಮಯ್ಯ ಪರವಾಗಿ ಅಹಿಂದ ಸಚಿವರು ಬೆನ್ನಿಗೆ ನಿಂತಿದ್ದಾರೆ. ನಿನ್ನೆ ಸಿದ್ದರಾಮಯ್ಯನವ್ರನ್ನ ಮಾನಸಿಕವಾಗಿ ಸದೃಢ ಮಾಡುವಂಥ ಪ್ರಯತ್ನ ಕೂಡ ಆಗಿದೆ. ಶತಾಯಗತಾಯ ಸ್ಥಾನ ಬಿಟ್ಟು ನೀವು ಇಳಿಬಾರ್ದು, ಹೈಕಮಾಂಡ್ ಮುಂದೆ ಇದನ್ನೇ ಕ್ಲೈಮ್ ಮಾಡಬೇಕು ಅನ್ನುವಂತಹ ಸಲಹೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸಚಿವರ ನಿಯೋಗ ಕೂಡ ಸಾಧ್ಯ ಆದರೆ ದೆಹಲಿಗೆ ಹೋಗಬೇಕು, ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವರನ್ನ ಮುಂದುವರಿಸಬೇಕು ಅನ್ನುವಂತಹ ಪಟ್ಟನ್ನು ಹಿಡಿಬೇಕು ಅನ್ನುವಂಥ ಚರ್ಚೆಗಳು ಕೂಡ ಆಗಿದ್ದಾವೆ. ಡಿನ್ನರ್ ಮೀಟಿಂಗ್ ಮಾಡಲಿ ಸಂತೋಷ ಎಂದ ಡಿಕೆ, ರಾಜಕೀಯ ಚರ್ಚಿಸಿಲ್ಲ ಎಂದ ಸಚಿವ ಜಾರಕಿಹೊಳಿ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ ಮಾಡಲಿ ಸಂತೋಷ, ನಮಗೆ ಯಾಕೆ ಅದೆಲ್ಲ ಅಂದಿದ್ದಾರೆ. ಅಲ್ಲದೆ ಬೇರೆ ಕಡೆಯಿಂದ ಬಂದಿದ್ದಾರೆ, ಎಲ್ಲರೂ ಕೂಡ ಸೇರಿ ಊಟ ಮಾಡ್ತಾರೆ, ಮಾಡಲಿ, ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ದಾರೆ. ಇತ್ತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿ 5 ವರ್ಷವೂ ಸಿಎಂ ಅಂಥೇಳಿ ಸಿಎಂ ಅವರೇ ಹೇಳಿದ್ದಾರೆ, ಚರ್ಚೆ ಬೇಡ, ಅಹಿಂದ ಸಮಾವೇಶದ ಬಗ್ಗೆ ಚರ್ಚೆ ಆಗಿಲ್ಲ ಅಂಥೇಳಿ ಸ್ಪಷ್ಟನೆ ಕೊಟ್ಟರು. ಡಿನ್ನರ್ ಮೀಟಿಂಗ್ ಆಗಿದೆ ಸರ್, ಮಾಡಲಿ ಸಂತೋಷ, ಊಟ ಮಾಡೋದು ಬೇಡ ಅಂತ ಹೇಳೋಕ್ಕಾಗ್ತದ? 4-5 ಜನ ಅಷ್ಟೇ ಇದ್ದಿದ್ದು ಅಂತ ಸರ್, ಬೇರೆ ಸರ್ ನನಗೆ ಯಾಕೆ ಅದೆಲ್ಲ? ಈಗ ಬರ್ತಾರೆ, ಊಟ ಮಾಡ್ತಾರೆ, ಈಗ ಹೊರಗಡೆಯಿಂದ ಬಂದಿದ್ದೀವಿ, ಎಲ್ಲ ಸೇರಿದ್ರು ತಪ್ಪೇನಿದೆ? ವಿಶೇಷ ಎಲ್ಲ ನಾವೇನು ಹೊಸದೇನಲ್ಲ. ಪ್ರತಿ ಸಾರಿ ಬೆಂಗಳೂರಲ್ಲಿ ಡಿನ್ನರ್ ಸಭೆ ಆಗುತ್ತೆ, ಬೆಳಗಾವಿಯಲ್ಲಿ ಬಂದಾಗ ಕೂಡ ಕೂಡ್ತೀವಿ, ಇದ್ರೆ ಹೊಸದಲ್ಲ. ಡಿನ್ನರ್ ಪಾಲಿಟಿಕ್ಸ್ ಅಲ್ಲ, ಡಿನ್ನರ್ ಪಾರ್ಟಿ. ಸಂದೇಶ ಏನಿಲ್ಲ. ಪಕ್ಷ ಗಟ್ಟಿಯಾಗಿರಬೇಕು, 28ರಲ್ಲಿ ಮತ್ತೆ ಬರಬೇಕು ಅನ್ನೋದು ಅಷ್ಟೇ ಸಭೆ ಉದ್ದೇಶ. ಅದು ಎಲ್ಲಿ ಕೂಡಿದ್ರು ಅದಕ್ಕೆ ಸೀಮಿತವಾಗಿರುವಂಥ ಸಭೆ ಅಷ್ಟೇ ಇರೋದು. ಚರ್ಚೆ ಆಗ್ತಾ ಇದೆ, ಇಲ್ಲ, ಅದ್ರ ಬಗ್ಗೆ ನಮ್ದು ಯಾವುದೇ ಚರ್ಚೆ ಆಗಿಲ್ಲ, ಆಗುವಂಥ ಪ್ರಶ್ನೆ ಇಲ್ಲ ಅದು. ಇನ್ನು ಡಿನ್ನರ್ ಪಾಲಿಟಿಕ್ಸ್ನಲ್ಲಾಗಿರುವ ಚರ್ಚೆ ಬಗ್ಗೆ ಸಿದ್ದು ಕ್ಯಾಂಪ್ ಗುಟ್ಟನ್ನು ಬಿಟ್ಕೊಡ್ತಿಲ್ಲ. ಸಿಎಂ ಸ್ವಲ್ಪ ಸೂಪ್ ಕುಡಿದು ಹೋದ್ರು, ಅವರಿಗೆ ಹೊಟ್ಟೆ ಸರಿ ಇರಲಿಲ್ಲ, ರಾಜಕೀಯ ಬಗ್ಗೆ ಏನೂ ಚರ್ಚೆ ಆಗಿಲ್ಲ ಅಂಥೇಳಿ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿದ್ರೆ, ಬೆಳಗಾವಿಗೆ ಬಂದಾಗ ಸತೀಶ್ ಮನೆಯಲ್ಲಿ ಊಟಕ್ಕೆ ಹೋಗೋದು ಕಾಮನು, ಊಟ ಮಾಡಬಾರ್ದ, ವಿಶೇಷ ಏನಿಲ್ಲ, ಎಲ್ಲವನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂಥೇಳಿ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ.
ಇನ್ನು ಸಚಿವ ಸುಧಾಕರ್ ಮಾತನಾಡಿ ಔತಣಕೂಟದಲ್ಲಿ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ. ಸತೀಶ್ ಅವರ ಮನೆ ಚಿಕ್ಕದಾಗಿರುವ ಕಾರಣ ಕೆಲವರನ್ನಷ್ಟೇ ಅವರು ಆಹ್ವಾನಿಸಿದ್ದಾರೆ ಅಂತ ಹೇಳಿದರು. ಸಚಿವರು ಆಯ್ದ ಸಚಿವರಿಗೆ ಸಚಿವರು ಬಂದಿರೋದು ಸಿಎಂ ಅಷ್ಟೇ ಇದ್ದು ಸರ್ ನೆನಪಿದ್ದು. ನಾನು ಇದ್ದೆ, ಡಿನ್ನರ್ ಆಯಿತು, ತಡವಾಗಿ ಬಂದರು. ಯಾಕಂದರೆ ಇಲ್ಲಿ ಕ್ಯಾಬಿನೆಟ್ ಇತ್ತಲ್ಲ, ಮತ್ತು ಚೀಫ್ ಮಿನಿಸ್ಟರ್ ಅವರು ಬರೀ ಒಂದು ಸ್ವಲ್ಪ ಸೂಪ್ ಕೊಟ್ಬಿಟ್ಟು ಹೊರಟೋದ್ರು. ಯಾಕಂದರೆ ಅವ್ರಿಗೆ ಆಗ ಆರೋಗ್ಯ ಕೂಡ ಸರಿಯಿಲ್ಲ. ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ರಾಜಕಾರಣ ಚರ್ಚೆ ಆಗಲಿಲ್ಲ. ಇಲ್ಲ, ರಾಜಕೀಯ ಏನೂ ಚರ್ಚೆ ಆಗಲಿಲ್ಲ, ಅಹಿಂದನೂ ಚರ್ಚೆ ಆಗಲಿಲ್ಲ, ರಾಜಕೀಯನೂ ಚರ್ಚೆ ಆಗಲಿಲ್ಲ, ಸರ್ಕಾರದ ವಿಚಾರನೂ ಚರ್ಚೆ ಆಗಲಿಲ್ಲ. ಕೊನೆಗೆ ಮುಖ್ಯಮಂತ್ರಿಗಳು ರಿಪ್ಲೈ ಇದೆಯಲ್ಲ ಇವತ್ತು, ಅದಕ್ಕೆ ಅವ್ರು ಬೇಗ ಹೋದರು. ಡಿನ್ನರ್ ಮೀಟಿಂಗ್ ಅಲ್ಲ, ಪ್ರತಿ ಅಸೆಂಬ್ಲಿಗೆ ಬಂದಾಗ ಪ್ರತಿ ಸರಿ ವಿರೋಧ ಪಕ್ಷ ನಾಯಕರಾಗಿದ್ದಾಗಿಂದನೂ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾರೆ. ಅದು ಊಟಕ್ಕೆ ಹೋಗೋರೆ, ಪಾಲಿಟಿಕ್ಸ್ ಏನಿಲ್ಲ, ಅದು ನೋ ಪಾಲಿಟಿಕ್ಸ್. ಒಳ್ಳೆ ಕತೆ ಆಯ್ತಲ್ಲ, ಇದು ಊಟ ಮಾಡಬಾರ್ದೇನ್ರಿ? ನಾನು ಹೇಳ್ತಾ ಇಲ್ವಾ, ವಿಶೇಷವಾಗಿ ಏನು ಹೋಗಿಲ್ಲಪ್ಪ, ಪ್ರತಿ ಸರಿ ಹೋಗ್ತಾರೆ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಇದು ವಿಶೇಷ ಅನಿಸ್ಬೋದು ಅವ್ರು ಊಟಕ್ಕೆ ಹೋಗಿರೋದು, ಆದರೆ ನಮಗೆ ಯಾರಿಗೂ ವಿಶೇಷ ಅನಿಸಲ್ಲ. ಯಾಕಂದರೆ ವರ್ಷ ಹೋಗ್ತೀವಿ, ಅದೇ ಥರ ಹೋಗಿದ್ದಾರೆ. ನೋಡಿ, ಯಾವುದೇ ಅದಕ್ಕೆ ವಿಶೇಷತೆ ಇಲ್ಲ. ಏನು ನಿನ್ನೆ ನಡೆದಂಥ ಒಂದು ಖಾಸಗಿ ಒಂದು ಊಟದ ಕಾರ್ಯಕ್ರಮ ನೋಡಿ. ಈಗ ಹಂಗಾರೆ ಯಾರು ಎಲ್ಲಿ ಊಟನೇ ಮಾಡಬಾರ್ದ? ಯಾವುದೇ ರೀತಿ ಗೊಂದಲ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇಬ್ಬರು ಹೇಳಿದ್ದಾರೆ. ಸತೀಶ್ ಅಣ್ಣವ್ರ ಮನೆ ಎಷ್ಟು ದೊಡ್ಡದಾಗಿದೆ ಅಂತ, ಅಲ್ಲಿ ನಾವು 5-6 ಜನ ಮೇಲೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆಪ್ತರಂತಕ್ಕಂಥದ್ದೆಲ್ಲ. ಈಗ ನನಗೆ ಕರೆದೇ ಇರಲಿಲ್ಲ, ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಬೇರೆ ವಿಚಾರ ಚರ್ಚೆ ಮಾಡುವಂಥ ವಿಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ನಾನು ಅಲ್ಲಿದ್ದೆ. ನಿನ್ನೆ ರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಡೆದ ಡಿನ್ನರ್ ಪಾರ್ಟಿಯ ಗುಟ್ಟನ್ನು ಸಿಎಂ ಆಪ್ತರು ಯಾರೂ ಕೂಡ ಬಿಟ್ಟುಕೊಡ್ತಾ ಇಲ್ಲ. ಇದೊಂದು ಕೇವಲ ಔತಣಕೂಟ ಅಷ್ಟೇ, ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕೇವಲ ಆಪ್ತರನ್ನಷ್ಟೇ ಕರೆಯಲು ಕಾರಣ ಏನಂದರೆ ಸಚಿವರ ಮನೆ ಚಿಕ್ಕದಾಗಿದೆ, ಹೀಗಾಗಿ ಆಪ್ತರನ್ನಷ್ಟೇ ಕರೆದಿದ್ದೀವಿ ಅನ್ನೋ ಮಾತುಗಳನ್ನು ಕೂಡ ಸಿಎಂ ಆಪ್ತರು ಹೇಳ್ತಾ ಇದ್ದಾರೆ. ಆದರೆ ಒಂದು ಮಾತ್ರ ಸತ್ಯ, ಏನು ಸಭೆಯಲ್ಲಿ ಸಿಎಂ ಅವರಿಗೆ ಎಲ್ಲ ಆಪ್ತರು ಅಭಯ ನೀಡಿರುವಂಥದ್ದು. ನಿಮ್ಮ ಜೊತೆಗೆ ನಾವು ಇದ್ದೀವಿ, ನೀವೇ 5 ವರ್ಷ ಸಿಎಂ ಆಗಿ ಮುಂದುವರಿಬೇಕನ್ನೋ ಮಾತುಗಳನ್ನು ಏನು ಸಿಎಂ ಆಪ್ತರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿರುವಂಥದ್ದು. ಒಟ್ನಲ್ಲಿ ದೆಹಲಿಗೆ ಬುಲಾವ್ ಬರೋದಕ್ಕೂ ಮುನ್ನ ಸಿಎಂ ಆಪ್ತ ಬಳಗದಿಂದ ಡಿನ್ನರ್ ಮೀಟಿಂಗ್ ಕುತೂಹಲ ಕೆರಳಿಸಿದೆ. ಡಿಕೆಶಿ ಟೀಮ್ನಿಂದ ರಹಸ್ಯ ತಂತ್ರಗಾರಿಕೆಗಳು ನಡೀತಾ ಇದ್ದು, ಈಗಿನ ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಯಾರು ಡೆಲ್ಲಿಯಲ್ಲಿ ವಿನ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.